ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾದಂಥ 18 ಪುರಾಣಗಳು ರಾಮಾಯಣ ಮಹಾಭಾರತ ಪ್ರಮುಖದ್ದು. ರಾಮಾಯಣ ಮಹಾಭಾರತಗಳಲ್ಲಿ ವಿಶೇಷವಾಗಿ ಮಹಾಭಾರತವು ಭಾರತೀಯ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡ ಮಹಾಕಾವ್ಯವಾಗಿದ್ದು ಇದರಲ್ಲಿ ಒಟ್ಟು 18 ಪ್ರಮುಖ ಭಾಗಗಳನ್ನು ವಿಂಗಡಿಸಿದ್ದಾರೆ. ವೇದವ್ಯಾಸರು ಈ ಮಹಾಭಾರತವನ್ನು ರಚನೆ ಮಾಡಿದ ನಂತರ ಸಂದರ್ಭ ಅನುಸಾರವಾಗಿ 18 ಭಾಗಗಳನ್ನು ಮಾಡಿದ್ದಾರೆ. ಆ 18 ಭಾಗಗಳಲ್ಲಿ ಯಾವ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳಿಸ್ತಾ ಇದ್ದೀನಿ. ಯಾವ ಪರ್ವದಲ್ಲಿ ಅಂದ್ರೆ ಅವನ ಭಾಗಗಳನ್ನ ಪರ್ವ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಆ ಪರ್ವಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಮೊದಲ ಒಂದೊಂದಾಗಿ ತಿಳ್ಕೋಣ. 18 ಪರ್ವಗಳಲ್ಲಿ ಪ್ರಮುಖವಾಗಿ ಮೊದಲನೇ ಪರ್ವ ಆದಿಪರ್ವ. ಮಹಾಭಾರತ ಅಂದ್ರೆ ಚಂದ್ರವಂಶ ಅಂದ್ರೆ ಕುರುಕುಲದ ಆರಂಭದ ಜನಾಂಗದ ಅಂದ್ರೆ ಕುರುಕುಲದ ಆರಂಭದ ದಿನಗಳು ಅಂದ್ರೆ ಶಂತ ಮಹಾರಾಜನಿಂದ ಪ್ರಾರಂಭವಾಗಿ ಭೀಷ್ಮನ ಪ್ರತಿಜ್ಞೆ, ಧೃತರಾಷ್ಟ್ರ ಮತ್ತು ಪಾಂಡುರಾಜ ಮತ್ತು ವಿದುರರ ಜನನ, ಪಾಂಡವರು ಮತ್ತು ಕೌರವರ ಜನನ, ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಜನನ, ಇವೆಲ್ಲ ಮಹಾಭಾರತದ ಮತ್ತು ಅವರ ಶಿಕ್ಷಣ ಮುಗಿಸಿ ಹಸ್ತಿನಾಪುರಕ್ಕೆ ಬರುವುದು, ನಂತರ ಅರಗಿನ ಮನೆಯಲ್ಲಿ ಪಾಂಡವರನ್ನ ಕೊಲ್ಲುವ ಯತ್ನ, ಅಲ್ಲಿಂದ ತಪ್ಪಿಸಿಕೊಂಡ ಪಾಂಡವರು ಏಕಚಕ್ರ ನಗರಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಬದುಕಿ ಅಲ್ಲಿ ಬಕಾಸುರ ಎಂಬ ರಾಕ್ಷಸರನ್ನು ಸಂಹಾರ ಮಾಡಿ, ನಂತರ ದ್ರೌಪದಿಯ ಸ್ವಯಂವರದಲ್ಲಿ ಪಾಲ್ಗೊಂಡು ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ಸ್ವಯಂವರದಲ್ಲಿ ದ್ರೌಪದಿಯನ್ನ ವಿವಾಹವಾಗುವುದು, ನಂತರ ಪಂಚಪಾಂಡವರು ದ್ರೌಪದಿಯನ್ನು ವಿವಾಹವಾಗುವುದು. ನಂತರ ಬರುವುದು ಎರಡನೇ ಪರ್ವ ಪಾಂಡವರು ಮತ್ತು ಕೌರವರು ಹೊಂದಾಣಿಕೆ ಆಗದೆ ಇದ್ದಾಗ ರಾಜ್ಯವನ್ನ 2 ಭಾಗಗಳು ಮಾಡಿದಾಗ ಪಾಂಡವರಿಗಾಗಿ ಕಾಂಡವ ಪ್ರಸ್ಥವನ್ನ ಕೊಡ್ತಾರೆ. ಕಾಂಡವ ದಾನ ಮಾಡಿ ಕಿಶಂದ್ರ ಅಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿಡ್ತಾರೆ. ಆ ಇಂದ್ರಪ್ರಸ್ಥವನ್ನ ರಾಜಧಾನಿ ಮಾಡಿಕೊಂಡು ಆಳ್ತಿರುವಂತ ಪಾಂಡವರು ತಾವು ರಾಜನಾಗಬೇಕಾದ್ರೆ ರಾಜಸೇವೆ ಮಾಡುವುದು. ರಾಜಸೇವೆ ನಂತರ ಪಾಂಡವರನ್ನ ಜುಜಾಟಕ್ಕೆ ಕರೆದಂತ ದುರ್ಯೋಧನ ಶಕುನಿಯ ಮೂಲಕ ಪಾಂಡವರನ್ನ ಎಲ್ಲ ರಾಜ್ಯ ಮತ್ತು ದ್ರೌಪದಿ ಮತ್ತು 5 ಜನ ಪಾಂಡವರು ಸಹಿತ ಸೋಲುವಂತ ಪ್ರಸಂಗ ಬರುತ್ತೆ. ನಂತರ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇದು ಪ್ರಮುಖ ಘಟನೆ. ಇದು ಸಭಾಪರ್ವದಲ್ಲಿ ಬರುತ್ತೆ. ಇನ್ನು 3ನೇ ಪರ್ವ ವನಪರ್ವ ಅಥವಾ ಅರಣ್ಯಕ ಪರ್ವ ಅಂತ ಹೇಳ್ತಾರೆ. ವನಪರ್ವದಲ್ಲಿ ಪಾಂಡವರು 12 ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ವಿಶೇಷವಾಗಿ ಅರ್ಜುನ ಶಿವನಿಂದ ಪಾಶುಪಶಾಸ್ತ್ರವನ್ನ ಪಡೆದುಕೊಳ್ತಾನೆ. ಮತ್ತೆ ದೇವತೆಗಳ ಪರವಾಗಿ ರಾಕ್ಷಸರ ವಿರುದ್ಧ ದಿಗ್ವಿಜಯ ಸಾಧಿಸಿದ್ದು ಅರ್ಜುನ ಈ ವನವಾಸ ಸಮಯದಲ್ಲಿ ವನಪರ್ವದಲ್ಲಿ. ಅಷ್ಟೇ ಅಲ್ಲದೆ ಭೀಮನಿಗೆ ಹನುಮಂತ ದೇವರು ಭೇಟಿಯಾಗಿದ್ದು ಮತ್ತು ಯುಧಿಷ್ಠರನಿಗೆ ವಿವಿಧ ತಪಸ್ವಿಗಳು ಮತ್ತು ಸನ್ಯಾಸಿಗಳು ರಾಜನಿಗೆ ರಾಜನೀತಿಯನ್ನು ಬೋಧನೆ ಮಾಡಿದ್ದು ಮತ್ತು ವಿಶೇಷ ಘಟನಾವಳಿಯ ಕಥೆಗಳನ್ನ ಹೇಳಿದ್ದಂಥದ್ದು ಈ ವರದಮಯಂತ ಕಥೆ ಮತ್ತು ಸತ್ಯವಾನ ಸಾವಿತ್ರಿ, ಇನ್ನು ಅನೇಕ ಕಥೆಗಳನ್ನ ಹೇಳುವಂಥದ್ದು ಈ ವನಪರ್ವದಲ್ಲಿ ಬರುತ್ತೆ. ನಂತರ ಪಗಡೆ ಆಟದ ಜುಜಾಟದ ನಿಯಮದ ಪ್ರಕಾರ 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ. ಆ ಅಜ್ಞಾತವಾಸನ ಮಾಡ್ಬೇಕಾದ್ರೆ ಅವರು ಮತ್ಸ್ಯ ದೇಶವಾದಂತ ವಿರಾಟನ ಅರಮನೆಗೆ ಹೋಗ್ತಾರೆ. ಅಲ್ಲಿ ಪಾಂಡವರು 5 ಜನ ಬೇರೆ ಬೇರೆ ವೇಷದಲ್ಲಿ, ಅಂದ್ರೆ ಯುಧಿಷ್ಠಿರ ಒಬ್ಬ ಪಂಡಿತನ ಹಾಗೆ ಕಂಕನಾಗಿ, ಭೀಮನು ಅಡಿಗೆ ಭಟ್ಟನಾಗಿ, ಅರ್ಜುನನು ಬ್ರಹ್ಮಳೆಯಾಗಿ, ನಕುಲ ಸಹದೇವರು ಅಶ್ವಪಾಲಕರು ಮತ್ತು ಗೋಪಾಲಕರಾಗಿ, ಮತ್ತು ದ್ರೌಪದಿ ಸಹೇಂದ್ರಿಯಾಗಿ ವಿರಾಟನ ಅರಮನೆಯಲ್ಲಿ 1 ವರ್ಷ ಕಲಿತಾರೆ. ಅದೇ ಸಮಯದಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಕೀಚಕನನ್ನ ಸಂಹಾರ ಮಾಡುವುದು. ನಂತರ ಇವರ ಅಜ್ಞಾತವಾಸದ ಕೊನೆಯ ಸಮಯದಲ್ಲಿ ಉತ್ತರ ಗ್ರಹಣ ಅಂದ್ರೆ ಕೌರವರು ವಿರಾಟನ ಮೇಲೆ ಯುದ್ಧಕ್ಕೆ ಬಂದಾಗ ಏಕಾಂಗಿಯಾಗಿ ಅರ್ಜುನ ಹೋಗಿ ಎಲ್ಲ ಕೌರವರನ್ನ ಸೋಲಿಸುವಂತ ಪ್ರಮುಖ ಘಟನೆ ವಿರಾಟ ಪರ್ವದಲ್ಲಿ ಬರುತ್ತೆ. ಇನ್ನು 5ನೇ ಪರ್ವ ಉದ್ಯೋಗ ಪರ್ವ. ಪಟ್ಟ ಮಾತಿನಂತೆ ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮುಗಿಸಿ
ತಮ್ಮ ರಾಜ್ಯವನ್ನು ಮತ್ತೆ ಪಡೆಯಲು ಶ್ರೀಕೃಷ್ಣ ಪರಮಾತ್ಮನ ಸಂಧಾನಕ್ಕೆ ಕಳಿಸಿಕೊಡ್ತಾರೆ. ಸಾಧ್ಯವಾದಷ್ಟು ಕೊನೆಯ ಭಾಗವಾಗಿ 5 ಗ್ರಾಮಗಳನ್ನಾದರೂ ತಾವು ತೆಗೆದುಕೊಂಡ್ರೂ ಸಹಿತ ಪರವಾಗಿಲ್ಲ, ಯುದ್ಧದ ಶಾಂತಿಯ ಸಂಧಾನ ಮಾಡಬೇಕು ಅಂತ ಪ್ರಯತ್ನ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ಪಾಂಡವರು ಪ್ರಯತ್ನ ಮಾಡ್ತಾರೆ, ಆದ್ರೆ ಈ ಸಂಧಾನ ವಿಫಲವಾಗುತ್ತೆ. ದುರ್ಯೋಧನ ದುರಂಕಾರದಿಂದಾಗಿ ಯುದ್ಧದ ನಿಶ್ಚಿತವಾಗುತ್ತೆ. ಕುರುಕ್ಷೇತ್ರದಲ್ಲಿ 18 ದಿನಗಳ ನಡೆಯುವಂತ ಯುದ್ಧವನ್ನ ನಿಶ್ಚಯ ಆಗುತ್ತೆ. ಅದರ ಪ್ರಕಾರ ಕುರುಕ್ಷೇತ್ರ ಯುದ್ಧದ ಆರಂಭದ ದಿನದಲ್ಲಿ ಮೊದಲು ಭೀಷ್ಮ ಪಿತಾಮಹರಿಗೆ ಸೇನಾಧಿಪತ್ಯವನ್ನು ಕಟ್ತಾರೆ. ಆದ್ರೆ ಪಾಂಡವರ ಕಡೆಗೆ ದೃಷ್ಟದ್ಯುಮ್ನ ಸೇನಾಧಿಪತಿ ಆಗ್ತಾನೆ. ಭೀಷ್ಮರು ಸೇನಾಧಿಪತಿ ಆದಂತ ಮೊದಲ ದಿನದ ಯುದ್ಧ ಪ್ರಾರಂಭ ಆಗುತ್ತೆ. ನಂತರ ಯುಯುತ್ಸು ಕೌರವರನ್ನು ಬಿಟ್ಟು ಪಾಂಡವರ ಕಡೆ ಸೇರ್ಕೊಳ್ಳೋದು. ಅದರ ನಂತರ ಅರ್ಜುನನಿಗೆ ತನ್ನ ಸಂಬಂಧಿಕರನ್ನೆಲ್ಲ ಯುದ್ಧ ಮಾಡಿ ಅವರನ್ನ ಗೆದ್ದು ನಾನು ಏನು ಸಾಧಿಸುವುದಿಲ್ಲ ಅಂತ ಮನನೊಂದು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣನಿಂದ ಭಗವದ್ಗೀತೆ ಅಂದ್ರೆ ಗೀತೋಪದೇಶ ಆಗುತ್ತೆ. ಗೀತೋಪದೇಶ ನಂತರ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತೆ. 1ನೇ ದಿನದಿಂದ 10ನೇ ದಿನದವರೆಗೂ ಭೀಷ್ಮ ಪರ್ವ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಭೀಷ್ಮರ ಒಂದು ಹೋರಾಟನೂ ತುಂಬಾ ಇರುತ್ತೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ತಂತ್ರದ ಫಲವಾಗಿ ಭೀಷ್ಮರು ಶರಶಯನದ ಮೇಲೆ ಮಲಗಬೇಕಾಗತ್ತೆ. ನಂತರ 11ನೇ ದಿವಸ ದ್ರೋಣರಿಗೆ ಪಟ್ಟಾಭಿಷೇಕ ಕಟ್ತಾರೆ. ಇದು ಭೀಷ್ಮರು ಶರಶಯನ ಮಲಗಿದ ಮೇಲೆ ಭೀಷ್ಮ ಪರ್ವ ಮುಗಿಯುತ್ತೆ. ನಂತರ ದ್ರೋಣ ಪರ್ವ ಅಂತ ಹೇಳ್ತಾರೆ. ದ್ರೋಣಾಚಾರ್ಯರು 11ನೇ ದಿನ ಸೇನಾಧಿಪತಿ ಆಗ್ತಾರೆ. ಹೇಗಾದ್ರೂ ಮಾಡಿ ಯುಧಿಷ್ಠಿರನ ಸೆರೆ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅರ್ಜುನನನ್ನ ಬೇರೆ ಕಡೆಗೆ ಕಳಿಸಿಕೊಟ್ಟು ಸಂಸಪ್ತರೊಂದಿಗೆ ಯುದ್ಧ ಮಾಡಲು ಕಳಿಸಿಕೊಟ್ಟು ಈ ಕಡೆಗೆ ಚಕ್ರವ್ಯೂಹವನ್ನ ರಚನೆ ಮಾಡಿ ಈ ಚಕ್ರವ್ಯೂಹನ ಭೇದಿಸಲು ಬಂದಂತ ಯುಧಿಷ್ಠಿರನ ಸೆರೆ ಹಿಡಿಬೇಕು ಅಂತ. ಆದ್ರೆ ಈ ಚಕ್ರವನ್ನ ಭೇದಿಸಲು ಅರ್ಜುನನ ಮಗನಾದಂತ ಅಭಿಮನ್ಯು ಬರ್ತಾರೆ. ಅಭಿಮನ್ಯು ಚಕ್ರವ್ಯೂಹನ ಭೇದಿಸ್ತಾನೆ, ಆದ್ರೆ ವಾಪಸ್ ಬರುವಂತ ಅವನಿಗೆ ಕಲೆ ಗೊತ್ತಿರಲಿಲ್ಲ. ಆದ್ರೆ ಈ ಹೋರಾಟದಲ್ಲಿ ಅಭಿಮನ್ಯು ವೀರ ಮರಣನು ಅಂತಾನೆ. ಇದನ್ನ ಸೇಡಿಗಾಗಿ ಅರ್ಜುನನು ಮರುದಿನ ಜಯದ್ರಥನ್ನ ಕೊಲ್ಲಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಜಯದ್ರಥನ್ನ ಸಂಹಾರ ಮಾಡ್ತಾನೆ. ಅವತ್ತು ರಾತ್ರಿ ಯುದ್ಧ ಆಗುತ್ತೆ. ಕರ್ಣನ ಕಡೆ ಇದ್ದಂತ ಅಸ್ತ್ರವು ನಾಶ ಮಾಡಿ ಘಟೋತ್ಕಚನ ಬಲಿದಾನ ಮಾಡುವಂಥದ್ದು ದ್ರೋಣ ಪರ್ವದಲ್ಲಿ ಬರುತ್ತೆ. ಹಾಗೆ ದ್ರೋಣಾಚಾರ್ಯರು ಶಸ್ತ್ರ ತ್ಯಾಗ ಮಾಡುವವರಿಗೂ ಯಾವುದೂ ಗೆಲುವು ಆಗುದಿಲ್ಲ ಅಂತ ತಿಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಆದೇಶದ ಪ್ರಕಾರ ಯುಧಿಷ್ಠಿರನು ಅಶ್ವತ್ಥಾಮ ಹತ ಅಂತ ಕುಂಜರ ಅಂತ ಒಂದು ಸುಳ್ಳು ಹೇಳಿ ದ್ರೋಣಾಚಾರ್ಯನ ಶಸ್ತ್ರಾಸ್ತ್ರ ತೀರಿಸುವಂತೆ ಮಾಡ್ತಾರೆ. ಆಗ ದೃಷ್ಟದ್ಯುಮ್ನ ಹೋಗಿ ದ್ರೋಣರನ್ನ ಸಂಹಾರ ಮಾಡುವಂಥದ್ದು ಇದು ದ್ರೋಣ ಪರ್ವದಲ್ಲಿ ಬರುತ್ತೆ. ನಂತರ ದ್ರೋಣರ ನಿಧನ ನಂತರ ಕರ್ಣನಿಗೆ ಸೇನಾಧಿಪತ್ಯನ್ನ ದುರ್ಯೋಧನ ಕಟ್ತಾನೆ. ಆದ್ರೆ ಕರ್ಣನು ಸಾಕಷ್ಟು ಹೋರಾಟ ಮಾಡಿ ಪಾಂಡವರ ಎಲ್ಲ ಸಾಕಷ್ಟು ಸೈನ್ಯವನ್ನ ನಾಶ ಮಾಡ್ತಾನೆ. ಆದ್ರೆ ಒಂದು ದಿನ ಕೊನೆಗೆ 17ನೇ ದಿನದ ಯುದ್ಧದಲ್ಲಿ ಕರ್ಣನಿಗೆ ಮತ್ತು ಅರ್ಜುನಿಗೆ ಮುಖಾಮುಖಿಯಾಗಿ ಯುದ್ಧದಲ್ಲಿ ಕರ್ಣನ ರಥವು ಭೂಮಿಯಲ್ಲಿ ಅಡಿಯಲ್ಲಿ ಸಿಲುಕಿದಾಗ ಶ್ರೀಕೃಷ್ಣ ಮಾರ್ಗದರ್ಶನದಲ್ಲಿ ಅರ್ಜುನನು ಕರ್ಣನನ್ನ ಸಂಹಾರ ಮಾಡ್ತಾನೆ. ಇಲ್ಲಿಗೆ ಕರ್ಣ ಪರ್ವ ಮುಗಿಯುತ್ತೆ. ನಂತರ 18ನೇ ದಿನದ ಯುದ್ಧ ಶಲ್ಯ ಪರ್ವ. ಶಲ್ಯನು ಸೇನಾಧಿಪತಿಯನ್ನೇ ಆಗ್ತಾನೆ. ಶಲ್ಯನು ಸೇನಾಧಿಪತಿಯಾದಾಗ ಶಲ್ಯನ ಮರಣ, ಶಕುನಿ, ದುಶ್ಯಾಸನ ಇನ್ನೂ ಅನೇಕ ಮಹಾವೀರರನ್ನ ಭೀಮ ಸಾಯಿಸ್ತಾನೆ. ಶಕುನಿಯನ್ನ ಸಹದೇವ ಕೊಲ್ತಾನೆ, ಶಲ್ಯನನ್ನ ಯುಧಿಷ್ಠಿರ ಕೊಲ್ತಾನೆ. ಇವರೆಲ್ಲ ಕೊಂದ ನಂತರ ಕೊನೆಯದಾಗಿ ಭೀಮನಿಗೆ ಮತ್ತು ದುರ್ಯೋಧನಿಗೆ ಸಾಕಷ್ಟು ಹೊತ್ತು ಗದಾ ಯುದ್ಧ ಆಗುತ್ತೆ. ಕೊನೆಗೆ ಭೀಮನು ದುರ್ಯೋಧನ ತೊಡೆ ಮುರಿಯುವ ಮೂಲಕ ಯುದ್ಧನ ಅಂತ್ಯ ಮಾಡ್ತಾನೆ. ಇದು ಶಲ್ಯ ಪರ್ವದಲ್ಲಿ ಬರುತ್ತೆ. ಆದ್ರೆ ಪಾಂಡವರ ಕಡೆಗೆ ಸಾಕಷ್ಟು ಜನ ಉಳ್ಕೊಂಡ್ರು ಸಹಿತ ಕೌರವರ ಕಡೆಗೆ ಕೇವಲ 3 ಜನ ಉಳ್ಕೊಂಡಿರ್ತಾರೆ. ಅವರು ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃಪ, ಈ 3 ಜನ ಮಾತ್ರ ಉಳ್ಕೊಂಡಿರ್ತಾರೆ. ಆದ್ರೆ ಈ ಯುದ್ಧ ಮುಗಿದ ದಣಿದು ಇವೇ ಸೌಪ್ತಿಕ ಪರ್ವ. ಅದು 10ನೇ ಪರ್ವ ಸೌಪ್ತಿಕ ಪರ್ವ. ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರು ಕೃತವರ್ಮ ರಾತ್ರಿಯ ವೇಳೆ ನಿದ್ರೆ ಮಾಡುತ್ತಿದ್ದ ಪಾಂಡವರ ಸೈನ್ಯವನ್ನು ಮತ್ತು ಪಾಂಚಾಲರ ಸೈನ್ಯವನ್ನು ದೃಷ್ಟದ್ಯುಮ್ನ, ಶಿಖಂಡಿ, ಉಪ ಪಾಂಡವರು ಇನ್ನೂ ಅನೇಕ ಮಹಾನ್ ವೀರರನ್ನ
ರಾತ್ರೋರಾತ್ರಿ ಕೊಲ್ಲುವಂತ ದೃಶ್ಯ ಘಟನೆಯವೇ ಸೌಪ್ತಿಕ ಪರ್ವ. ಇನ್ನು 11ನೇ ಪರ್ವ ಸ್ತ್ರೀ ಪರ್ವ. ಯುದ್ಧದಲ್ಲಿ ಮಡಿದ ವೀರರ ಪತ್ನಿಯರು ತಾಯಂದಿರು ನಡೆಸುವ ಗೋಳ ಮತ್ತು ಶ್ರದ್ಧಾ ಕಾರ್ಯವೇ 11ನೆಯ ಪರ್ವ ಸ್ತ್ರೀ ಪರ್ವ. ಇನ್ನು 12ನೇದು ಶಾಂತಿಯ ಪರ್ವ. ಯುದ್ಧದ ನಂತರ ಯುಧಿಷ್ಠಿರನಿಗೆ ಭೀಷ್ಮರು ರಾಜಧರ್ಮ, ಮೋಕ್ಷ ಧರ್ಮ ಮತ್ತು ಅಪಧರ್ಮಗಳ ಬಗ್ಗೆ ಬೋಧಿಸುವಂತ ವಿಶೇಷ ಘಟನೆ ಆಧಾರಿತವದ್ದೇ ಶಾಂತಿ ಪರ್ವ. ಇನ್ನು 13ನೇಯ ಪರ್ವ ಅನುಶಾಸನ ಪರ್ವ. ಭೀಷ್ಮರಿಂದ ಯುಧಿಷ್ಠಿರನಿಗೆ ನೀತಿ ಮತ್ತು ಧರ್ಮದ ಬೋಧನೆ ಮುಂದುವರಿಕೆ. ಹಾಗೆ ಭೀಷ್ಮರು ತಮ್ಮ ಇಚ್ಛಾಮರಣದ ಅನುಸಾರವಾಗಿ ಅವರು ಸ್ವರ್ಗಸ್ಥರಾಗುವಂತ ಘಟನೆಯೇ ಅನುಶಾಸನ ಪರ್ವ. ಇನ್ನು 14ನೇ ಪರ್ವ ಅಶ್ವಮೇಧ ಪರ್ವ. ಯುಧಿಷ್ಠಿರನು ಸಹೋದರನನ್ನೆಲ್ಲ ಮತ್ತು ಸಂಬಂಧಿಕರನ್ನೆಲ್ಲ ಕೊಂದು ತಾನು ರಾಜನಾಗಿದ್ದೇನಂತ ಬೇಸರದಿಂದ ಚಕ್ರವರ್ತಿ ಆದರೂ ಸಹಿತ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅಶ್ವಮೇಧ ಯಾಗ ಮಾಡ್ತಾನೆ. ಶ್ರೀಕೃಷ್ಣನಿಂದ ಮತ್ತು ಅರ್ಜುನದ ಅಣುಗೀತೆಯನ್ನು ಬೋಧನೆಯ ನಂತರ ಈ ಅಶ್ವಮೇಧ ಯಾಗನ ಯಶಸ್ವಿಯಾಗಿ ಗೊಳಿಸ್ತಾನೆ. ಅದೇ ಸಮಯದಲ್ಲಿ ಅರ್ಜುನ ಅಶ್ವಮೇಧವನ್ನ ರಕ್ಷಣೆಗೆ ಹೋಗ್ತಾನೆ. ಅಲ್ಲಿ ಅಶ್ವಮೇಧ ರಕ್ಷಣೆಗೆ ಹೋದ ಸಮಯದಲ್ಲಿ ಅರ್ಜುನಿಗೆ ಬಬ್ಬರುವಾಣಿಗೂ ಯುದ್ಧ ಆಗುವಂತ ಸನ್ನಿವೇಶವೂ ಸಹಿತ ಈ ಅಶ್ವಮೇಧ ಪರ್ವದಲ್ಲಿ ಬರುತ್ತೆ. ಇನ್ನು 15ನೇಯ ಪರ್ವ ಅನುಶ್ರಾಮಿಕ ಪರ್ವ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಸಂಜಯ, ವಿದುರ ಇನ್ನೂ ಅನೇಕ ಮಹಾನ್ ಹಿರಿಯರ ಕುರುವಂಶದಲ್ಲಿದ್ದರು. ಎಲ್ಲರೂ ಕಾಡಿಗೆ ತೆರಳಿ ಅಲ್ಲೇ ತಮ್ಮ ಜೀವನ ಅಂತ್ಯ ಮಾಡಿಕೊಳ್ಳುವಂತ ಆಶ್ರಮವೇ ಪರ್ವವೇ ಆಶ್ರಮವಾಸಿ ಪರ್ವ. ಇನ್ನು 16ನೇದು ಮೌಸುಲ ಪರ್ವ. ಗಾಂಧಾರಿ ನೀಡಿದಂತ ಶಾಪವನ್ನ ಸ್ವೀಕರಿಸಿದಂತ ಶ್ರೀಕೃಷ್ಣ ಪರಮಾತ್ಮ ಯದುವಂಶದ ನಡುವೆ ತಮ್ಮಲ್ಲಿ ಜಗಳವಾಡಿ ಕಲಹ ಅವರು ತಮ್ಮಲ್ಲಿ ಬಡದಾಡಿ ಎಲ್ಲರೂ ನಾಶ ಆಗ್ತಾರೆ. ತಾನು ಬಂದ ಭೂಮಿಗೆ ಬಂದ ಕಾರ್ಯ ಮುಗಿತು ಅಂತ ತಿಳ್ಕೊಂಡು ಬಲರಾಮ ಸಹಿತ ತನ್ನ ಲೋಕಕ್ಕೆ ಹೋಗ್ತಾನೆ. ಇದೆಲ್ಲದರ ನಡುವೆ ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿಗೆ ಬೇಜಾರು ಮಾಡ್ಕೋದು ಕಾಡಿನಲ್ಲಿ ಸುಮ್ಮನೆ ಇದ್ದಾಗ ಒಬ್ಬ ಬೇಟೆಗಾರ ಬಂದು ಬಾಣವನ್ನ ಬಿಟ್ಟಾಗ ಶ್ರೀಕೃಷ್ಣ ಪರಮಾತ್ಮನ ಅವತಾರವೂ ಸಹಿತ ಮುಕ್ತಾಯತೆ. ಇದು ಮೌಸಲ ಪರ್ವ. ಇನ್ನು 17ನೇದು ಮಹಾಪ್ರಾಸ್ಥಾನಿಕ ಪರ್ವ. ಇದು 17ನೇದು ವಿಶೇಷವಾಗಿ ಇರುತ್ತೆ. ಪಾಂಡವರು ರಾಜ್ಯವನ್ನು ತ್ಯಜಿಸಿ ಹಿಮಾಲಯದ ಕಡೆಗೆ ಅಂತಿಮ ಯಾತ್ರೆನ ಆರಂಭಿಸಿದ್ದು ಪರೀಕ್ಷಿತನಿಗೆ ರಾಜ್ಯಾಭಿಷೇಕ ಮಾಡಿ, ಪರೀಕ್ಷಿತ ಅಭಿಮನ್ಯುನ ಮಗ, ಅವನಿಗೆ ರಾಜ್ಯಾಭಿಷೇಕ ಮಾಡಿ ಅಂತಿಮ ಯಾತ್ರೆಗೆ ಹೋಗೋದು. ನಂತರ 18ನೇ ಪರ್ವ ಸ್ವರ್ಗಾರೋಹಣ ಪರ್ವ. ಪಾಂಡವರು ಸ್ವರ್ಗಾರೋಹಣಕ್ಕೆ ಹೋಗಬೇಕಾದ್ರೆ ಒಬ್ಬೊಬ್ಬರಾಗಿ ನಿಧನಾಗ್ತಾರೆ. ಮೊದಲು ದ್ರೌಪದಿ, ಸಹದೇವ, ನಕುಲ, ಅರ್ಜುನ, ಭೀಮ ಎಲ್ಲರೂ ಸಾಯ್ತಾರೆ. ಕೊನೆಗೆ ಒಂದು ನಾಯಿ ಮತ್ತು ಯುಧಿಷ್ಠಿರ ಸ್ವರ್ಗವನ್ನ ಪ್ರವೇಶ ಮಾಡುವುದಕ್ಕೆ ಹೋದಾಗ ಇಂದ್ರನ ರಥ ಬಂದು ಸ್ವರ್ಗಕ್ಕೆ ಬಾ ಅಂತ ಕರೆದಾಗ ನಾಯಿಯನ್ನು ಕರೆದುಕೊಂಡು ಬರ್ತಂತಂದಾಗ ಅದನ್ನ ವಿರೋಧಿಸ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಇದು ನಾಯಿ ಅಲ್ಲ ಯಮಧರ್ಮ ಅನ್ನೋದು ಗೊತ್ತಾಗುತ್ತೆ. ನಂತರ ಅವರು ಮಾಡಿದಂತ ಒಳ್ಳೆ ಕಾರ್ಯಗಳು ಮತ್ತು ಅವರು ಕೆಟ್ಟ ಗುಣಗಳಿಗೆ ಯಾರ್ಯಾರು ಏನೇನು ಮಾಡಿದ್ರು ಸ್ವರ್ಗದಲ್ಲಿ ಅವರಿಗೆ ಆ ಸ್ಥಾನ ಸಿಕ್ಕು ಮತ್ತು ಕೌರವರಿಗೆ ನರಕದಲ್ಲಿ ಸ್ಥಾನ ಸಿಕ್ಕದಂತ ವಿಶೇಷ ಘಟನೆಗಳು ಒಳಗೊಂಡಂತ ಪರ್ವವೇ ಸ್ವರ್ಗಾರೋಹಣ ಪರ್ವ. ಇದು ಮಹಾಭಾರತದಲ್ಲಿ ಬರುವಂತ 18 ಪರ್ವಗಳ ಬಗ್ಗೆ ನಾನು ಒಂದಷ್ಟು ವಿವರಗಳನ್ನ ನೀಡಿದ್ದೇನೆ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ದಯವಿಟ್ಟು ಕ್ಷಮಿಸಬೇಕು. ನನಗೆ ಮತ್ತೆ ಏನಾದರೂ ಮಾಹಿತಿ ಬೇಕಾದ್ರೆ ನೀವು ತಿಳಿಸಿ, ನಾನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಮತ್ತು ಮಹಾಭಾರತ ಕಥೆಯನ್ನು ಎಷ್ಟು ಹೇಳಿದರೂ ಕಡಿಮೆನೆ, ಅದನ್ನ ಇನ್ನೂ ವಿವರವಾಗಿ ನೀಡುವಂತ ಮುಂದೆ ಒಂದು ಕಾರ್ಯವನ್ನು ಮಾಡ್ತೀನಿ. ಅದಕ್ಕೆ ನೀವೆಲ್ಲರೂ ಸಹಾಯ ಮತ್ತು ಸಹಕಾರ ಮಾಡಲೇಬೇಕು ಅಂತ ತಮ್ಮಲ್ಲಿ ಮನಪೂರ್ವಕವಾಗಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೆ ನೀಡಿದಂತ ಮಹಾಭಾರತ 18 ಪರ್ವಗಳ ಬಗ್ಗೆ ಮಾಹಿತಿ ನೀಡಿದ್ದೇನೆ, ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇನೆ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡುವುದನ್ನು ಮರಿಬೇಡಿ ಅಂತ ತಮ್ಮಲ್ಲಿ ಮನಪೂರ್ವಕವಾಗಿ ಬೇಡಿಕೊಳ್ತೀನಿ. ಧನ್ಯವಾದಗಳು.